ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಮನೆ ದೇವರು ಪೂಜೆ ಇದೆ. ಸುಮಾರು ಒಂದು 2 ರಿಂದ 3 ದಿನ ಜಾತ್ರೆ ಥರ ಇರುತ್ತೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಹತ್ತತ್ರ 5 ಗಂಟೆ ಆಗಿದೆ. ಇವಾಗ ನಾವು ಮನೆ ಬಿಡ್ತಾ ಇದ್ದೀವಿ. ಎಲ್ಲಿ ಇರೋದು ಅಂದರೆ, ನಮ್ಮ ಮನೆ ದೇವರು ಮೈಸೂರು ಹತ್ರ ಕೇರ್ಗಳ್ಳಿ ಅಂತ ಇದೆ, ಅಲ್ಲಿ ನಮ್ಮ ಮನೆ ದೇವರು ಇರೋದು. ಇವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಇವಾಗ ಮನೆಗೆ ಇಲ್ಲಿ ಮನೆ ಬಿಟ್ಟು ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಜಾತ್ರೆ ಇರುತ್ತೆ, 3 ದಿನ ಪೂಜೆ ಇರುತ್ತೆ. ಯಾವ ರೀತಿ ಪೂಜೆ ಇರುತ್ತೆ, ಏನೆಲ್ಲ ಇರುತ್ತೆ ಅಂತ ವಿಡಿಯೋದಾಗ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪೂರ್ತಿ ನೋಡಿ, ಹಾಗೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ವೆದರ್ ಯಾವ ರೀತಿ ಇದೆ ಅಂತ. ನನಗಂತೂ ತುಂಬಾ ತಲೆನೋವು ಬಂದುಬಿಡ್ತು. ಫಸ್ಟು ಹೋಗಿದ ತಕ್ಷಣ ಟೀ ಕುಡಿದೆ. ನೆಕ್ಸ್ಟು ನಾವು ಹೋಗಿದ್ದೂರು ಸಾಲುಂಡಿ ಅಂತ. ಸಾಲುಂಡಿ ಪಕ್ಕ ಕೇರ್ಗಳ್ಳಿ ಅಂತ ಇರೋದು. ಸಾಲುಂಡಿಲಿ ನಮ್ಮ ರಿಲೇಷನ್ಸ್ ಎಲ್ಲ ಇದ್ದಾರೆ. ಸೊ ಅಲ್ಲಿ ಹೋಗಿದ್ವಲ್ಲ, ಆ ಊರಲ್ಲಿ ಗಣಪತಿ ಬಿಡ್ತಾಯಿದ್ರು. ಅದೊಂದು ವೀಡಿಯೋ ಮಾಡಿಕೊಂಡೆ. ಹೋಗಿದ ತಕ್ಷಣ ಸ್ವಲ್ಪ ಮನೇಲಿ ರೆಸ್ಟ್ ಮಾಡಿ ಇವಾಗ ನಾವು ದೇವಸ್ಥಾನ ಕಡೆ ಬಂದ್ವಿ. ಇದು ಕೇರ್ಗಳ್ಳಿಲಿರೋದು, ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಹಾಗೆ ಇದನ್ನ 2 ವರ್ಷಕ್ಕೊಂದ್ಸಲ ಮಾಡೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿ ಯಾವ ರೀತಿಯಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ದೇವ್ರುಗಳು ಕೂಡ ಎಲ್ಲ ದೇವರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ. ಇಲ್ಲಿಂದ ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ, ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅವರು ಕೂಡ ಒಂದು ಲೈಕ್ ಮಾಡಿ. ಈ ದೇವಸ್ಥಾನ ತುಂಬಾ ಸ್ಪೆಷಾಲಿಟಿ ಆಯಿತಾ. ನಾನು ಇದನ್ನ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ತುಂಬಾ ದೇವ್ರುಗಳಿದೆ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು. ಅದನ್ನ ನೆಕ್ಸ್ಟು ವ್ಲಾಗಲ್ಲಿ ನಾನು ತೋರಿಸ್ತೀನಿ ಯಾವುದೆಲ್ಲ ದೇವರಿದೆ ಅಂತ. ಇವಾಗ ಸದ್ಯಕ್ಕೆ ನೈಟ್ ಏನೇನಾಯಿತು ಅಂತ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ. ಇವಾಗ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಎಂಜಾಯ್ ಮಾಡಿ. ನಾನೇನು ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ಅದರಲ್ಲಿ ಇದು ಕಾಲ್ ಮಾಡೋದನ್ನ ಬರ್ ಮಾಡಿದಾಗ ತಗೋತಾರೆ, ಅದೇನು ಮಾಡಲ್ಲ. ತಿಳ್ಕೊಂಡೆ. ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಇದ್ದಾರೆ ಅಂತ. ನಮ್ಮ ದೊಡ್ಡಮ್ಮನ ಸೊಸೆ ಇದ್ದಾರಲ್ಲ, ಅವ್ರ ಮನೆ ದೇವರು ಕೂಡ ಇದೇ ಆಗಿತ್ತು. ಸೊ ಅವರು ಕೂಡ ಬಂದಿದ್ದರು. ಸೊ ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಯಾವ ರೀತಿ ಪೂಜೆ ಇದೆ. ಮತ್ತು ಈ ದೇವ್ರಿಗೆ ಯಾರೆಲ್ಲ ಹರಕೆ ಕಟ್ಕೊಂಡಿರ್ತಾರೆ ಅವರೆಲ್ಲ ಕುರಿನ ತಂದು ಒಪ್ಪಿಸ್ತೀನಿ ಅಂತ ಹರಕೆ ಕಟ್ಕೊಂಡಿರ್ತಾರೆ. ಅವರೆಲ್ಲ ತಂದಿರುವಂತಹ ಕುರಿಗಳು ಇದೆಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಕುರಿಗಳಿದೆ ಅಂತ. ನಾವು ಹೋದಾಗ ಬರೀ ಇಷ್ಟೇ ಇತ್ತು. ನಾವು ಹೋದಾದ್ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಕುರಿ ಬಂದಿತ್ತಂತೆ ಹೇಳ್ತಾ ಇದ್ರು. ನೋಡ್ತಾ ಇದ್ದೀರಲ್ವ ಎಷ್ಟು ಕುರಿಗಳಿದೆ ಅಂತ. ಈ ಸಲ ಒಂದು 500 ಮೇಲೆ ಬಂದಿತ್ತಂತೆ ಕುರಿಗಳು. ಅದಕ್ಕಿಂತ ಜಾಸ್ತಿನೇ ಬಂದಿದೆ. ನನಗೆ ತಿಳಿದಿರೋ ಮಟ್ಟಿಗೆ ಸ್ವಲ್ಪ 500 ಮೇಲೆ ಇದೆಯಂತೆ. ಸೊ ಇಷ್ಟನ್ನ ತಂದು ಇಲ್ಲಿ ಇಟ್ಟಿದ್ದಾರೆ. ಈ ಹರಕೆ ಕಟ್ಕೊಂಡಿರ್ತಾರೆ, ಏನಾದರೂ ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಆದಾಗ, ಅದೆಲ್ಲ ಪೂರ್ತಿ ಸಾಲ್ವ್ ಆದಾಗ, ಇಲ್ಲ ಏನಾದರೂ ಅವ್ರನ್ನೇ ಅಂದ್ಕೊಂಡಿರೋದು ನೆರವೇರಿದಾಗ ತಂದು ಈ ರೀತಿಯಾಗಿ ಕುರಿನ ಒಪ್ಪಿಸ್ತಾರೆ. ಇವಾಗ ತರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ಯಾವ ರೀತಿ ತರ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅಲ್ಲಿ ದೇವಸ್ಥಾನದ ಹತ್ರ ಪೂಜೆ ಮಾಡಿಸಿ ತಂದುಬಿಟ್ಟು ಇದನ್ನ ಈ ರೀತಿಯಾಗಿ ಒಳಗಡೆ ಬಿಟ್ಬಿಡ್ತಾರೆ ಅಷ್ಟೇ. ಹಗ್ಗ ಎಲ್ಲ ಕಟ್ಕೊಂಡು ಬಂದಿರ್ತಾರಲ್ವ, ಅದನ್ನ ತೆಗ್ದುಬಿಟ್ಟು ಬಿಟ್ಬಿಡ್ತಾರೆ. ಸೊ ಇದಿಷ್ಟು ಕುರಿಗಳ ಕತೆ. ನಾನು ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಹೋದ ಸಲ ಬಂದಾಗ ಈ ರೀತಿ ಎಲ್ಲ ಇರಲಿಲ್ಲ, ಜಸ್ಟ್ ಪೂಜೆ ಮಾಡ್ಸ್ಕೊಂಡು ಹೋಗಿದ್ವಿ. ಇವಾಗ ಹಬ್ಬ ಮಾಡ್ತಿರೋದು.
ಆಶ್ಚರ್ಯದಿಂದ ನೋಡ್ತಾವನೆ. ಮತ್ತೆ ಅಲ್ಲೋಡು ಫೋನ್ ಹತ್ತಿ ವಿಡಿಯೋ ಮಾಡ್ಕೊತೀನಿ ಬಾಗ್ಲಾಕ್ ಹೋಗ್ತಾ ಲೇಟ್ ಆಗ್ತದೆ. ಇನ್ಯಾರ ಮನೆ ಕದ್ರಿ ಇಲ್ಲಿ ಪಕ್ಕ ಇಲ್ಲಿ ಊರಲ್ಲಿ ಗುಡ್ಡ ಬಿಡ್ತಾರಲ್ಲ ಬೇರೆ ಊರವ್ರು ಬಾಲಕ್ ಕಾಪಾಡ್ ಬಾಗ್ಲ ಹಾಕೊಂಡು ಬಾಲಕ್ ಹೋಗ್ತಾರೆ. ಪಕ್ಕದಲ್ಲಿ ಅವರೇ ಪಕ್ಕದಲ್ಲಿ ನಿಮ್ಗೆ ಅಕ್ಕಿನೂ ಅವರೇ ಅವ್ರ ಮಗ ನೋಡಿ ಚುರ್ಮೆ ಕಿಕ್ಕತಾನೆ ಇವತ್ತು ಟಪ್ಪರು ಬಂದು ಇದಿಷ್ಟು ಫಸ್ಟ್ ಡೇ ಆಗಿದ್ದು. ನಾನು ನೆಕ್ಸ್ಟ್ ಡೇ ಏನಾಯಿತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ಹಾಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.